ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ವಿತ್ ಕೀವರ್ಡ್ಸ್ ಜೊತೆ. ಆ್ಯಂಡ್ ನೀವು ಏನು ಟೈಟಲಲ್ಲಿ ಕೀವರ್ಡ್ಸ್ ಏನು ಹಾಕ್ತಿರಲ್ಲ ಅದರಿಂದನೂ ಕೂಡ ವೀಡಿಯೋ ರ್ಯಾಂಕ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಏನು ಡಿಸ್ಕ್ರಿಪ್ಷನಲ್ಲಿ ಏನಿದೆ ಅಲ್ಲಿ ಕೀವರ್ಡ್ಸ್ ಹಾಕ್ತಿರಲ್ಲ, ಆ್ಯಂಡ್ ಅದಾದಮೇಲೆ ಟ್ಯಾಗ್ಸಲ್ಲಿ ಏನು ಕೀವರ್ಡ್ಸ್ ಹಾಕ್ತಿರಲ್ಲ ಅದರಿಂದನೂ ಕೂಡ ವೀಡಿಯೋ ರ್ಯಾಂಕ್ ಆಗುತ್ತೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಯಾವ ಥರ ನಿಮ್ಮ ವೀಡಿಯೋದು SEO ಮಾಡ್ಬೋದು ವೀಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ. ಸೊ ಡೀಟೇಲಾಗಿ ನಾನು ಬಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವೀಡಿಯೋದು SEO ಮಾಡೋದು. ನೀವು ಸುಮ್ಮನೆ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ರೆ ಸಾಲದು, ಅದ್ರ ಜೊತೆಗೆ ನೀವು ಅಪ್ಲೋಡ್ ಮಾಡೋ ಪ್ರೊಸೆಸ್ ಏನಿದೆ ಅದು ತಿಳ್ಕೊಬೇಕು. ಕೀವರ್ಡ್ಸ್ನ ಏನು ಹಾಕಬೇಕು, ಟೈಟಲ್ ಯಾವ ಥರ ಬರಿಬೇಕು, ಆ್ಯಂಡ್ ಡಿಸ್ಕ್ರಿಪ್ಷನ್ ಯಾವ ಥರ ಬರಿಬೇಕು, ಆ್ಯಂಡ್ ಟ್ಯಾಗ್ಸ್ಗಳನ್ನ ನಾವು ಎಲ್ಲಿಂದ ಫೈಂಡ್ ಮಾಡಬೇಕು, ರ್ಯಾಂಕೆಡ್ ಕೀವರ್ಡ್ಸ್ ಎಲ್ಲಿಂದ ಹಾಕಬೇಕು, ಟೋಟಲಾಗಿ ವೀಡಿಯೋದು SEO ಯಾವ ಥರ ಮಾಡೋದಂತ ವೀಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ನಿಮ್ಗೆ ಆಗಲೇ ಗೊತ್ತಾಗೋದು. ಒಂದು ಸ್ಟೆಪ್ನು ಮಿಸ್ ಮಾಡಬೇಡಿ. ಬೈ ಚಾನ್ಸ್ ಮಿಸ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಪ್ರಾಸೆಸ್ ಯಾವ ಥರ ನಾವು ವೀಡಿಯೋ ಅಪ್ಲೋಡ್ ಮಾಡ್ಬೋದು ವಿತ್ ಕೀವರ್ಡ್ಸ್. ಸೊ ಕೀವರ್ಡ್ಸ್ ಬಂದುಬಿಟ್ಟು ನಿಮಗೆ ಯಾವ ಥರ ಟೈಟಲಲ್ಲಿ ಯೂಸ್ ಮಾಡಬೇಕು ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ಯೂಸ್ ಮಾಡಬೇಕು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು ನಾವು ಯೂಸ್ ಮಾಡಿದ್ರೇ ಅಲ್ವಾ ನಮಗೆ ವ್ಯೂಸ್ ಬರೋದು. ಓಕೆನಾ? ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ SEO ಎಲ್ಲ ಯಾವ ಥರ ಮಾಡಬೇಕು ವೀಡಿಯೋದು ಅಂತ. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಮಗಿಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಥರ ಯಾವುದಾದ್ರೂ ಒಂದು ವೀಡಿಯೋ ನಿಮ್ಮದು ಅಪ್ಲೋಡ್ ಮಾಡ್ತಿರಲ್ಲ ಅದು. ಸೊ ನಾನು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಏನು ವೀಡಿಯೋ ಇದೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತೀನಿ. ಸೊ ನಾನು ಏನು ವೀಡಿಯೋ ಮಾಡಿಟ್ಟಿದ್ದೆ ಪೋಸ್ಟ್ ಮಾಡೋದಕ್ಕೆ. ಓಕೆನಾ? ಸೊ ಇದೇ ವೀಡಿಯೋ ಅಂದ್ಕೊಳ್ಳಿ. ಸೊ ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್, ಇಲ್ಲಿ ನೋಡಿ ನಿಮಗೆ ಟೈಟಲ್ ಹಾಕೋ ಆಪ್ಷನ್ ಇದೆ. ಆ್ಯಂಡ್ ಅದರ ಕೆಳಗಡೆ ನೀವು ನೋಡೋದಾದರೆ ಅನ್ಲಿಸ್ಟೆಡ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ಏನು ಮಾಡಬೇಕು, ಏನು ಹಾಕಬೇಕು. ಸೊ ಟೈಟಲಲ್ಲಿ ಬಂದುಬಿಟ್ಟು ಕೀವರ್ಡ್ಸ್ನ ಹಾಕಬೇಕು. ಇಲ್ಲಿ ಟೈಟಲ್ ಏನು ಕೀವರ್ಡ್ ಹಾಕಬೇಕು ಅಂದ್ಕೊಳ್ಳಿ. ಈಗ ನಾನೊಂದು ವೀಡಿಯೋದಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಸಿಂಪಲಿ ನಾನು ಇಲ್ಲಿ ಏನು ಹಾಕ್ತೀನಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವುದು ಹೇಗೆ. ಇದು ಒಂದು ಕೀವರ್ಡ್ ಆಯಿತಾ? ಇದು ಒಂದು ಕೀವರ್ಡ್ ಆಯಿತು. ಸೊ ನಾನು ಏನು ಮಾಡ್ತೀನಿ, ಈಗ ಒಂದು ಸ್ಲ್ಯಾಶ್ ಕೊಡ್ತೀನಿ. ಸ್ಲ್ಯಾಶ್ ಕೊಟ್ಬಿಟ್ಟು ಸ್ಪೇಸ್ ಕೊಡ್ತೀನಿ. ಸ್ಪೇಸ್ ಕೊಟ್ಟಾದಮೇಲೆ ಇಲ್ಲಿ ಈಗ ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ಸೊ ಒಂದು ಕೀವರ್ಡ್ ಬಂದುಬಿಟ್ಟು ಇಂಗ್ಲೀಷಲ್ಲಿ ಹಾಕ್ಕೊತೀನಿ. ಓಕೆನಾ? ಒಂದು ಕನ್ನಡದಲ್ಲಿ, ಒಂದು ಇಂಗ್ಲೀಷಲ್ಲಿ. ಸೊ ಆಡಿಯನ್ಸ್ ಬಂದುಬಿಟ್ಟು ಕನ್ನಡದಲ್ಲೂ ಸರ್ಚ್ ಮಾಡ್ಬೋದು, ಇನ್ನು ಕೆಲವೊಂದು ಕನ್ನಡ ಆಡಿಯನ್ಸೇ ಇಂಗ್ಲೀಷಲ್ಲೂ ಸರ್ಚ್ ಮಾಡ್ಬೋದು. ಸೊ ಈ ಥರ 2 ಕೀವರ್ಡ್ ಹಾಕೋದ್ರಿಂದ ನಮ್ಮದು 2 ಕೀವರ್ಡ್ನು ರ್ಯಾಂಕ್ ಆಗೋ 100% ಚಾನ್ಸಸ್ ಇರುತ್ತೆ. ಸೊ ಒಂದಾಗಿಲ್ಲ ಅಂದ್ರೂ ಇನ್ನೊಂದರಲ್ಲಿ ಹಾಗೆ ಆಗುತ್ತೆ. ಸೊ ನಾನು ಇಲ್ಲಿ ಹಾಕ್ತೀನಿ, ಹೌ ಟು ಕ್ರಿಯೇಟ್ ಅ ಯೂಟ್ಯೂಬ್ ಚಾನೆಲ್. ಓಕೆನಾ? ಸೊ 2 ಕೀವರ್ಡ್ ನಮ್ದು ಆಯಿತಾ? ಸೊ ಒಂದಾಯಿತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವುದು ಹೇಗೆ, ಅದೇ ಇನ್ನೊಂದಾಯಿತು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಒಂದು ಕನ್ನಡದಲ್ಲಿ ಆಯಿತು, ಒಂದು ಇಂಗ್ಲೀಷಲ್ಲಿ ಆಯಿತು. ಸೊ ಈಗ ನಮಗೆ ಏನು ಮಾಡಬೇಕು, ಸೊ ಈಗ ಬಂದುಬಿಟ್ಟು ಈಗ ಡಿಸ್ಕ್ರಿಪ್ಷನೆಲ್ಲ ಏನು ಹಾಕಬೇಡಿ, ಸೊ ಅನ್ಲಿಸ್ಟೆಡಲ್ಲೇ ಇರೋಕ್ಕೆ ಬಿಡಿ. ಓಕೆನಾ? ಡಿಸ್ಕ್ರಿಪ್ಷನ್ ಏನು ಹಾಕಬೇಡಿ ಈಗಲೇ. ಸೊ ಇದೆಲ್ಲ ನೋಡಿ ಸೆಟ್ಟಿಂಗ್ಸ್ ಎಲ್ಲ ಏನಿದೆ ಇದನ್ನೆಲ್ಲ ಹೆಂಗಿದೆ ಹಂಗೆ ಇರೋಕ್ಕೆ ಬಿಡಿ. ಡಿಸ್ಕ್ರಿಪ್ಷನ್ ನಿಮಗೆ ಆಮೇಲೆ ಹಾಕೋದು ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ಪ್ಲೇಲಿಸ್ಟ್ ಯಾವುದಾದ್ರೂ ಆ್ಯಡ್ ಮಾಡೋದಿದ್ರೆ ಮಾಡಿ. ಅದಾದಮೇಲೆ ಅಲ್ಟ್ರಿಬ್ಯೂಟ್ ಕಂಟೆಂಟಲ್ಲಿ ಇದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ಸಿಂಪಲ್ ನಾವೇನು ಮಾಡೋಣ, ಅಪ್ಲೋಡಿಗೆ ಹಾಕಿಬಿಡೋಣ. ಸೊ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಾ ಇರಲಿ ಅದರ ಪಾಡಿಗೆ. ಓಕೆನಾ? ಸೊ ಅಪ್ಲೋಡ್ ಆಗ್ತಾ ಇರೋಂಗೆ ನಾವೇನು ಮಾಡೋಣ, ಈಗ ಯೂಟ್ಯೂಬ್ ಅಪ್ಲಿಕೇಶನ್ನೇ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ವಾ, ಇಲ್ಲಿ ಬಂದುಬಿಟ್ಟು ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಕೌಂಟ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಅಕೌಂಟ್ ಆಪ್ಷನು ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್, ನಮಗೆ ಇಲ್ಲಿ ಟರ್ನ್ ಆನ್ ಇಂಕಿಟಿಕೋ ಮೋಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು, ಟರ್ನ್ ಆನ್ ಇಂಕಿಟಿಕೋ ಮೋಡ್. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಫ್ರೆಶ್ ಯೂಟ್ಯೂಬು, ಯಾವುದೇ ಸರ್ಚಸ್ ಇಲ್ಲ. ಈಗ ನಾವು ಹೆಂಗೆ ಹೊಸ ಯೂಟ್ಯೂಬ್ ಓಪನ್ ಮಾಡ್ತೀವಿ ಆ ಥರ ಯೂಟ್ಯೂಬ್ ಬಂದುಬಿಟ್ಟು ಆಗುತ್ತೆ. ಸೊ ಇಲ್ಲಿ ನಾವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡೋಣ, ಯೂಟ್ಯೂಬ್ ಚಾನಲ್
ಕ್ರಿಯೇಟ್ ಮಾಡುವುದು ಹೇಗೆ. ಸೊ ನೋಡಿ, ನಾನು ಕನ್ನಡದಲ್ಲಿ ಸರ್ಚ್ ಮಾಡಿದ್ದು ನೋಡಿ ಎಷ್ಟು ಕೀವರ್ಡ್ಸ್ ನನಗೆ ಸಿಕ್ತು. ಸೊ ನಾನು ಏನು ಮಾಡ್ತೀನಿ, ಸಿಂಪಲ್ ಈ ಕೀವರ್ಡ್ನ ಸ್ಕ್ರೀನ್ಶಾಟ್ ತಗೊಳ್ತೀನಿ. ಒಂದಾಯಿತಾ ಕನ್ನಡದಲ್ಲಿ. ಸೊ ಅದಾದಮೇಲೆ ನಾನೇನು ಮಾಡ್ತೀನಿ, ಇಂಗ್ಲೀಷಲ್ಲಿ ಹಾಕ್ತೀನಿ. ಹೌ ಟು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್. ಸೊ ನಾನಿಲ್ಲಿ ಯೂಟ್ಯೂಬ್ ಚಾನಲ್ ಟಾಪಿಕ್ನ ತಗೊಂಡಿದ್ದೀನಿ. ನೀವು ಅಂತ ಯೂಟ್ಯೂಬ್ ಚಾನಲ್ ಅಂತಲೇ ತಗೋಬೇಡಿ. ಸೊ ನೀವು ಬಂದುಬಿಟ್ಟು ಏನು ತಗೋಬೇಕಂದ್ರೆ, ನಿಮ್ಮದು ಯಾವ ಕ್ಯಾಟಗಿರಿ, ನೀವು ಯಾವ್ದು ರಿಲೇಟೆಡ್ ವಿಡಿಯೋ ಮಾಡಿದ್ದೀರಾ ಅದನ್ನೇ ಬಂದುಬಿಟ್ಟು ತಗೋಬೇಕು. ಓಕೆನಾ. ಸೊ ಇಲ್ಲಿ ನೋಡಿ, ನಮ್ಮದು ಹೌ ಟು ಕೀವರ್ಡ್ಸ್ ನನಗೆ ಸಿಕ್ಕಿದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಕೂಡ ಏನು ಮಾಡ್ತೀನಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ತೀನಿ. ಸ್ಕ್ರೀನ್ಶಾಟ್ ಆಯಿತಾ. ಸ್ಕ್ರೀನ್ಶಾಟ್ ಆದಮೇಲೆ ನಾನೀಗೇನು ಮಾಡ್ತೀನಿ, ಇದನ್ನು ಒಂದು ಸ್ವಲ್ಪ ಕ್ರಾಪಿಂಗ್ ಮಾಡ್ಕೊಳ್ತೀನಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾನು ಈ ಥರ ಇಷ್ಟೇ, ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ, ಮತ್ತು ಇದು ಸರ್ಚ್ ಬಾರ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಸೇವ್ ಮಾಡ್ಕೊಳ್ತೀನಿ. ಓಕೆನಾ. ಅದಾದಮೇಲೆ ಇನ್ನೊಂದು ಪಿಕ್ ಇತ್ತಲ್ವ ನಮ್ಮದು, ಇದೊಂದು. ಸೊ ಇದನ್ನು ಕೂಡ ಈ ಥರ ಕಟ್ ಮಾಡಿಕೊಂಡು ಇಲ್ಲಿವರೆಗೂ, ಇದನ್ನು ಈ ಥರ ಕಟ್ ಮಾಡಿಕೊಂಡು ಇಲ್ಲಿವರೆಗೂ ಸೇವ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಸೇವ್ ಮಾಡ್ಕೊಂಡು ಆದಮೇಲೆ ನಮಗೆ ಒಂದು ಆ್ಯಪ್ ಬೇಕು. ಈ ಆ್ಯಪು ಕಾಪಿ ಟು ಟೆಕ್ಸ್ಟು, ಇದು ಬಂದುಬಿಟ್ಟು ನಿಮಗೆ ಪ್ಲೇಸ್ಟೋರಲ್ಲಿ ಸಿಕ್ಬಿಡುತ್ತೆ. ಕಾಪಿ ಟು ಟೆಕ್ಸ್ಟ್ ಅಂತ ಹಾಕಿ ಪ್ಲೇಸ್ಟೋರಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾನು ಫೋಟೋ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನಮ್ಮದು ಏನು ಇದಿದೆ, ಓಕೆನಾ. ಸೊ ಈಗ ನಮ್ಮದು ಏನಿದೆ ಇದನ್ನು ನಾವು ಈಸಿಲಿ ಇಲ್ಲಿಂದ ಕಾಪಿನ ಮಾಡ್ಕೋಬೋದು. ನಮಗೆ ಕಾಪಿ ಆಪ್ಷನ್ ಸಿಕ್ಬಿಡುತ್ತೆ. ಓಕೆ, ಕಾಪಿ ಮಾಡ್ಕೊಂಡಿದ್ದೀನ. ಈಗೇನು ಮಾಡೋಣ, ನಾವು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ನಮ್ಮದು ವೀಡಿಯೋ ನಾವು ಅಪ್ಲೋಡಿಗೆ ಹಾಕಿದ್ವಲ್ಲ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ನಮ್ಮದು ಅಪ್ಲೋಡ್ ಆಗ್ತಾಯಿದೆ. ಓಕೆನಾ. ವೀಡಿಯೋ ಏನಿದೆ ಅಪ್ಲೋಡ್ ಆಗ್ತಾಯಿದೆ. ಸೊ ಕ್ವಾಲಿಟಿನೂ ಅಪ್ಲೋಡ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ. ಎಡಿಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ಸ್ಪೇಸ್ ಕೊಡಿ, ಅದನ್ನು ಪೇಸ್ಟ್ ಮಾಡಿ. ಅದಾಯಿತಾ. ಸೊ ಈಗ ನನ್ನದು ಕನ್ನಡದು ಒಂದಿದೆ. ಸೊ ಅದನ್ನು ಕೂಡ ನಾನು ಏನು ಮಾಡ್ತೀನಿ, ಆ್ಯಡ್ ಮಾಡ್ಕೊತೀನಿ. ಈ ಆ್ಯಡ್ ಏನಿದೆ ಇದು ಹೋಗಕ್ಕೆ ಬೇಡಣ. ಸೊ ಇಲ್ಲಿಂದ ಈ ಆ್ಯಡ್ನ ರಿಮೂವ್ ಮಾಡಿಕೊಂಡು, ಸೊ ಇನ್ನೊಂದು ಫೋಟೋ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಫೋಟೋ ನಾನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಟೆಕ್ಸ್ಟ್ ಏನಿದೆ ಇದನ್ನು ನಾನು ಕಾಪಿ ಮಾಡ್ಕೊಳ್ತೀನಿ. ಓಕೆನಾ. ಟೆಕ್ಸ್ಟ್ನ ಕಾಪಿ ಮಾಡ್ಕೊಂಡ್ವಾ, ಮತ್ತೇನು ಮಾಡ್ತೀನಿ, ನಾನಿಲ್ಲಿ ಪೇಸ್ಟ್ನ ಮಾಡ್ತೀನಿ. ನೋಡಿ ಸಿಂಪಲ್. ಯಾವ ಥರ ಕೀವರ್ಡ್ಸ್ ಯೂಸ್ ಮಾಡೋದು, ಅದು ರ್ಯಾಂಕೆಡ್ ಕೀವರ್ಡ್ಸು. ಇದು ರ್ಯಾಂಕೆಡು, ಇದು ಆಡಿಯನ್ಸ್ ಬಂದುಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ಇದಕ್ಕೆ ಹೇಳೋದು ನಾವು ರ್ಯಾಂಕೆಡ್ ಕೀವರ್ಡ್ಸ್ ಅಂತ. ಸೊ ನೀವು ಇಲ್ಲಿ ಬಂದುಬಿಟ್ಟು ಯೋರ್ ಕ್ವೈರೀಸ್ ಅಂತಲೂ ಹಾಕ್ಬೋದು. ಯೋರ್ ಕ್ವೈರೀಸ್ ಅಂತ ಹಾಕಿದ್ವಾ. ಸೊ ಅದಾದಮೇಲೆ ಒಂದು ಸ್ವಲ್ಪ ಸ್ಪೇಸ್ ಕೊಡೋಣ. ಸ್ಪೇಸ್ ಏನು ಕೊಡೋದು ಬೇಡ, ಡಾಟ್ ಹಾಕೋಣ. ಓಕೆನಾ. ಅದಾಯಿತಾ. ಅದಾದಮೇಲೆ ಈಗ ನಾನು ಏನು ಮಾಡ್ತೀನಿ, ನಮ್ಮದು ಟೈಟಲ್ ಏನಿದೆ ಇದನ್ನು ಕಾಪಿನ ಮಾಡ್ಕೊಳ್ತೀನಿ ಒಂದು ಸಲ. ಸೊ ಈ ಥರ ಬಂದುಬಿಟ್ಟು ನಿಮಗೂ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡ್ರೆ ಮತ್ತೆ ವಾಪಸ್ ಡಿಸ್ಕ್ರಿಪ್ಷನಿಗೆ ಬನ್ನಿ. ಡಿಸ್ಕ್ರಿಪ್ಷನಿಗೆ ಬಂದಾದಮೇಲೆ ಇಲ್ಲಿ ಪೇಸ್ಟ್ ಮಾಡಿ ಫಸ್ಟಲ್ಲಿ. ಅದಾದಮೇಲೆ ಸ್ವಲ್ಪ ಸ್ಪೇಸ್ ಕೊಡ್ತೀರಾ. ಇಲ್ಲಿ ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದರೆ ಇನ್ಸ್ಟಾಗ್ರಾಮ್ ಅಂತ ಹಾಕಿ, ಮತ್ತು ಈ ಥರ ಒಂದು ಸ್ಪೇಸ್ ಕೊಡಿ, ಲಿಂಕ್ ಹಾಕಿ. ಅದಾದಮೇಲೆ ಕೆಳಗಡೆ ನಿಮ್ಮದು ಫೇಸ್ಬುಕ್ ಇದೆ, ಫೇಸ್ಬುಕ್ ಕೊಡಿ, ಇಲ್ಲ ಟೆಲಿಗ್ರಾಮ್ ಕೊಡಿ. ಸೊ ಟೆಲಿಗ್ರಾಮ್ದು ಏನಾದರೂ ಚಾನೆಲ್ ಇದೆ ಅದರದ್ದು ಲಿಂಕ್ ಹಾಕಿ. ಅದಾದಮೇಲೆ ಯೋರ್ ಕ್ವೈರೀಸ್ ಅಲ್ಲಿ ಇರುತ್ತೆ. ಸೊ ಅದಾದಮೇಲೆ ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಟು ಹ್ಯಾಶ್ಟ್ಯಾಗ್ ಹಾಕಿ, ಫಸ್ಟು ನಿಮ್ಮ ಚಾನೆಲ್ದು ಹ್ಯಾಶ್ಟ್ಯಾಗ್ ಹಾಕಿ. ಅದಾದಮೇಲೆ ಹ್ಯಾಶ್ಟ್ಯಾಗ್ ಕೊಡಿ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್ದು ಒಂದು ಹ್ಯಾಶ್ಟ್ಯಾಗ್ ಹಾಕಿ. ಅದಾದಮೇಲೆ ಮತ್ತು ಯೂಟ್ಯೂಬ್ದೊಂದು ಹ್ಯಾಶ್ಟ್ಯಾಗ್ ಹಾಕಿ, ಯೂಟ್ಯೂಬ್ ಗ್ರೋತ್. ಓಕೆನಾ. ಸೊ ಇದಾಯಿತಾ. ಸೊ ಇಷ್ಟ ಆಯಿತಾ ನಮ್ಮದು ಡಿಸ್ಕ್ರಿಪ್ಷನ್ ಕೆಲಸ. ಸೊ ಇಷ್ಟು ಕೊಟ್ಟರೆ ಸಾಕು ನಿಮಗೆ. ಸಿಂಪಲಿ ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಗೈಸ್ ನಿಮ್ಗೆ ಈಗ ಏನು ಮಾಡಬೇಕು, ಸೊ ಡಿಸ್ಕ್ರಿಪ್ಷನ್ ಕೆಲಸ ಮುಗೀತು ಆ್ಯಂಡ್ ಟೈಟಲ್ ಕೆಲಸ ಮುಗೀತು. ಸೊ ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಒಂದು ಸ್ವಲ್ಪ ಕೀವರ್ಡ್ಸ್ನ ಆ್ಯಡ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಹಾಕ್ತೀನಿ. ಸೊ ಮೊದಲನೇ ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಯೂಸ್ ಟ್ಯಾಗ್ ಜನರೇಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಕೀವರ್ಡ್ ಏನಿದೆ ಹಾಕಿ. ನಾನಿಲ್ಲಿ ಹಾಕ್ತೀನಿ ಯೂಟ್ಯೂಬ್ ಚಾನೆಲ್
ಕ್ರಿಯೇಟ್ ಮಾಡುವುದು ಹೇಗೆ. ಸೊ ಸಿಂಪಲಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ವಾ. ಸೊ ಜನ್ರೇಟ್ ಆಗಿದೆಯಾ. ಸೊ ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಕನ್ನಡ ಕೀವರ್ಡ್ಸ್ ಎಷ್ಟು ಬಂದುಬಿಟ್ಟು ಸಿಕ್ಕಿದೆ. ಸಿಂಪಲ್ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಬ್ಯಾಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಿಗೆ ಬರೋಣ. ಡಿಸ್ಕ್ರಿಪ್ಷನಿಗೆ ಬಂದಾದಮೇಲೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಇದನ್ನು ಪೇಸ್ಟ್ ಮಾಡೋಣ. ಇದನ್ನು ಪೇಸ್ಟ್ ಮಾಡಾದ್ಮೇಲೆ ಗೈಸ್ ಇಲ್ಲಿ ಕಾಮ ಏನಿರುತ್ತೆ ಇದನ್ನು ಈ ಥರ ರಿಮೂವ್ ಮಾಡ್ಕೊಳ್ಳಿ. ಸೊ ನಾನು ಒಂದೆರಡು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಲೈನಲ್ಲಿ ನಿಮ್ಮದು ಬರಬೇಕು, ಮಧ್ಯದಲ್ಲಿ ಕಾಮ ಇದೆಯಲ್ಲ ಅದು ಇರಬಾರ್ದು. ಇದನ್ನು ರಿಮೂವ್ ಮಾಡಬೇಕು ನೀವು. ಸೊ ಇದನ್ನು ರಿಮೂವ್ ಮಾಡಿದಷ್ಟು ನಿಮಗೆ ಮಿಸ್ಲೀಡಿಂಗ್ ಮೆಟಾಡೇಟಾ ಏನಿದೆ ಅದು ಬರಲ್ಲ. ಇಲ್ಲ ಅಂದರೆ ನಿಮಗೆ ಮಿಸ್ಲೀಡಿಂಗ್ ಮೆಟಾಡೇಟಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಮಾಡಬೇಕು. ಸೊ ಈ ಥರ ಮಾಡಾದ್ಮೇಲೆ ಈಗ ಮತ್ತೆ ನಾವೇನು ಮಾಡೋಣ, ಇಲ್ಲಿ ಬರೋಣ. ಇಲ್ಲಿ ಬಂದಾದಮೇಲೆ ಮತ್ತೆ ನಾನು ಹಾಕ್ತೀನಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಸೊ ನಾನು ಕನ್ನಡದು ಕೀವರ್ಡ್ಸ್ ತೊಗೊಂಡೆ, ಈಗ ಬಂದುಬಿಟ್ಟು ಇಂಗ್ಲೀಷ್ದು ತೊಗೊತೀನಿ. ಜನ್ರೇಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ಇಂಗ್ಲೀಷ್ದು ಬಂದುಬಿಟ್ಟು ತುಂಬ ಬಂದುಬಿಡ್ತು. ಮತ್ತೆ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಇದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದ್ಮೇಲೆ ಸೇಮ್ ಪ್ರೊಸೀಜರು. ನಿಮಗೆ ಮಧ್ಯದಲ್ಲಿ ಕಾಮ ಇರೋದನ್ನು ಬಂದುಬಿಟ್ಟು ಈ ಥರ ರಿಮೂವ್ ಮಾಡ್ಕೋಬೇಕು. ಸೊ ನಾನು ಈ ಥರ ರಿಮೂವ್ ಮಾಡ್ತಾ ಇದ್ದೀನಲ್ಲ. ಸೊ ಈ ಥರ ರಿಮೂವ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ನೋಡಿ ಈ ಥರ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಡಿಸ್ಕ್ರಿಪ್ಷನ್ ಕೆಲಸ ಮುಗೀತಾ. ಸೊ ಇದಾದಮೇಲೆ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡೋಣ. ಆ್ಯಡ್ ಪ್ಲೇಲಿಸ್ಟ್ ಅಂತ ಇದೆ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವುದಾದ್ರೂ ಒಂದು ಪ್ಲೇಲಿಸ್ಟ್ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮಾನಿಟೈಸೇಷನ್ ಸ್ಟೇಟಸ್ ನಿಮ್ದು ಏನಾದರೂ ಇದ್ದರೆ ಆನ್ ಆಫ್ ಮಾಡ್ಕೊಳ್ಳಿ ಮಾನಿಟೈಸೇಷನು. ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ನಿಮಗೆ ಆ ಆಪ್ಷನ್ನೇ ಸಿಗಲ್ಲ. ಓಕೆನಾ. ಅದಾದಮೇಲೆ ಕೆಳಗಡೆ ಬಂದರೆ ಅಲ್ಟ್ರಿಬ್ಯೂಟ್ ಕಂಟೆಂಟ್ ಅಂತ ನಮಗೆ ಒಂದು ಕ್ಯಾಟಗರಿ ಸಿಗುತ್ತೆ, ಅಂದರೆ ಕೆಳಗಡೆ ಬಂದುಬಿಟ್ಟು. ಓಕೆನಾ. ಸೊ ಇಲ್ಲಿ ಲಾಸ್ಟಲ್ಲಿ ಅಲ್ಟ್ರಿಬ್ಯೂಟ್ ಕಂಟೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಟ್ರೇಟ್ ಕಂಟೆಂಟ್ ಎಸ್ ಆರ್ ನೋ ಅಂತ ಕೊಡಿ. ನಂದು ಸದ್ಯಕ್ಕೆ ಅಲ್ಟ್ರೇಟ್ ಕಂಟೆಂಟ್ ಇಲ್ಲ, ನಾರ್ಮಲ್. ಸೊ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇದೆ. ಸೊ ಇದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಇಲ್ಲ ಯಾವ ಥರ ನೀವು ಮಾಡ್ತಿದ್ದೀರಾ ನಾನು ಬಂದುಬಿಟ್ಟು ನಿಮಗೆ ಕಲಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೂ ಬರುತ್ತೆ, ಎಜುಕೇಷನ್ಗೂ ಬರುತ್ತೆ. ಸೊ ನಾನು ಎಜುಕೇಷನ್ ಕೊಟ್ಕೊಳ್ತೀನಿ. ಅದಾದಮೇಲೆ ಟ್ಯಾಕ್ಸ್ ಹಾಕೋ ಆಪ್ಷನಲ್ಲಿ ಸಿಂಪಲಿ ನೀವು ಬ್ಯಾಕ್ ಬನ್ನಿ. ಟ್ಯಾಕ್ಸಲ್ಲಿ ಒಂದು 500ಗಿಂತ ಕಡಿಮೆನೇ ಟ್ಯಾಕ್ಸ್ ಹಾಕಿ. ಇಲ್ಲಿಂದನೇ ಕಾಪಿ ಮಾಡಿಕೊಂಡು ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಅಲ್ಟ್ರೇಟ್ ಕಾಂಟೆಂಟಿಗೆ ಬನ್ನಿ, ಪೇಸ್ಟ್ ಮಾಡಿ ಮತ್ತು ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಮತ್ತೆ ಡಿಸ್ಕ್ರಿಪ್ಷನಿಗೆ ಹೋಗಿ 2 ಲೈನ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡಾದಮೇಲೆ ಅಲ್ಟ್ರಿಬ್ಯೂಟ್ ಕಂಟೆಂಟಿಗೆ ಬನ್ನಿ, ಮತ್ತು ಟ್ಯಾಕ್ಸಲ್ಲಿ ಹೋಗಿಬಿಟ್ಟು ಪೇಸ್ಟ್ ಮಾಡಿ ಇಲ್ಲಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಬಂದುಬಿಟ್ಟು ಗೈಸ್ ಒನ್ ಬೈ ಒನ್ನೇ ನೀವು ಹಾಕಬೇಕು. ನಿಮಗೆ ಒಂದೇ ಸಲ ಹಾಕಬೇಕಂದ್ರೆ ಸೊ ನೀವೇನು ಮಾಡ್ಬೋದು, ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು ಒಂದೇ ಸಲ ನೀವು ಆ್ಯಡ್ನ ಮಾಡ್ಕೋಬೋದು ಎಲ್ಲನೂ. ಸೊ ನಾನು ನಿಮಗೆ ಒನ್ ಬೈ ಒನ್ನೇ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಮತ್ತು ನಾನು ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನಿಗೆ ಹೋಗ್ತೀನಿ. ಸೊ 3 ಲೈನ್ ಏನಿದೆ ನಾನು ಅದನ್ನು ಕಾಪಿ ಮಾಡ್ಕೊಳ್ತೀನಿ, ಮತ್ತು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಅಲ್ಟ್ರಿಬ್ಯೂಟಲ್ಲಿ ಬಂದುಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಎಂಟ್ರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದಿಷ್ಟು ಕೆಲಸ ಸಿಂಪಲಿ ನೀವು ಏನು ಮಾಡ್ತೀರಾ, ಅದನ್ನು ಸೇವ್ ಮಾಡ್ಕೊಳ್ತೀರಾ. ಸೊ ಸೇವ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮ್ಗೆ ಏನು ಮಾಡಬೇಕು, ಸಿಂಪಲ್ಲಿ ಇದನ್ನು ಇಲ್ಲಿ ಸೇವ್ ಮಾಡ್ತೀರಾ. ಅನ್ಲಿಸ್ಟೆಡಿಂದ ಪಬ್ಲಿಕ್ಕಿಗೆ ಯಾವಾಗ ಹಾಕಬೇಕು ಯಾವಾಗ ಹಾಕಬಾರ್ದು ಅದು ನೀವು ಡಿಸೈಡ್ ಮಾಡ್ತೀರಾ. ಅದು ನಿಮ್ಮ ಟೈಮು, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಅಪ್ಲೋಡ್ನ ಮಾಡ್ಕೋಬೋದು. ಓಕೆನಾ. ಸೊ ಇಲ್ಲಿ ಸಿಂಪಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಥಂಬ್ನೇಲ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.